ಇಂದಿರಾ ಗಾಂಧಿ ದೇಶಕ್ಕೋಸ್ಕರ ಪ್ರಾಣ ತೆತ್ತರು. ರಿಯಲ್ ಆಗಿ ಆಯ್ತು, ನಿಮ್ ಪೋರ್ಷನ್ ಬಿಟ್ಬಿಡಿ ಸರ್, ಬೇರೆಯವ್ರಿಗೆ ಇರಿಟೇಷನ್ ವಾವ ನಾನು ಹೇಳ್ತೀನಿ. ನಂದು ಹೇಳ್ತೀನಿ, ನನಗೆ ಬೇರೆಯವ್ರದ್ದು ಬೇಡ, ನಂದು ಹೇಳ್ತೀನಿ. ನಿಮ್ಗೂ ಅವಮಾನ ಮಾಡಿದ್ನ ಸರ್, ನಾನು ಸ್ಟಾರ್ಟಿಂಗ್ ಅವಮಾನ ಮಾಡಿದ್ನ. ನಾನು ಹೇಳ್ತೀನಿ ಕೇಳಿ, ಇವಾಗ ಬಿಟ್ಟಿ ತಿನ್ನಕ್ ಬಂದಿದ್ದೀರಾ ಅಂತ ನಾನು ಹೇಳ್ತೀನಿ ಕೇಳಿ. ಓಕೆ ರುಕೋ ಜರಾ ಸಬರ್ ಕರೋ. ಇವಾಗ ಬಿಗ್ ಬಾಸ್ ನಾನು ನೋಡ್ಕೊಂಡು ಒಳಗೋಗಿದ್ದವ್ರು. ಹೌದು, ಕರೆಕ್ಟಾ? ಹೌದೌದು. ಸೊ ಅವಾಗ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾವ್ರ ಜನ ಅಂತ ನನಗೆ ಗೊತ್ತಿತ್ತು, ಕರೆಕ್ಟಾ? ಹೌದು. ಹೋಗಿದ್ದ ದಿವಸ ನನಗೆ ಇರಿಟೇಟ್ ಮಾಡ್ದ. ಇರಿಟೇಟ್ ಆಯ್ತಾ? ನಾನು ಹೇಳ್ತೀನಿ ಕೇಳಿ ಸರ್, ನಿಮ್ ಗತ್ತಿಗೆ ಅವ್ನು ಎದ್ರಕೊಂಡು ಟುಸ್ ಆದ, ಅದಕ್ಕೆ ನಿಮ್ಗೆ ಆಮೇಲೆ ಕೂಲ್ ಆಯ್ತು. ನಿಮಿಷ ಕೇಳಿ. ಇವ್ನ್ಯಾವನ ಸೆಡೆ ನನ್ ಮಗ. ನೀವೇನಾದ್ರು ಈ ತರ ಮಾಮೂಲಿ ತರ ನೋಡಿ ಆ ತರ ಅಮಾಯಕ ತರ ಹೋಗಿದ್ರೆ ಹಾಕೊಂಡು ರುಬ್ಬಿಡ್ತಿದ್ವಿ. ಹುಚ್ಚ ಬಿಡಿದೀನಿ ಗುರುದನ, ಹುಚ್ಚ ಬಿಡಿದೀನಿ. ಅದಾದ್ಮೇಲೆ ಏನಾಯ್ತು, ನಾನು ಇರೋ ಸುಮ್ನೆ ಯಾಕೋ. ಆಮೇಲೆ ಏನಾಯ್ತು ಅಂದ್ರೆ ಅವ್ನು ನಮ್ ಪಕ್ಕದೂರೇ. ಗೌಡ್ರು ಅದೆಲ್ಲ ಬಿಟ್ಬಿಡಿ ಸರ್, ನಾವು ಗೌಡ್ರೆ. ಅದಕ್ಕೆ ಏನ್ ಮಾಡೋಣ ಅಂತ ಇದೀಯ ಹೇಳದ್ ಕೇಳಿ. ಅದೇನಾಯ್ತು ಅಂದ್ರೆ ಕೂತ್ಕೊಂಡು ಮಾತಾಡಕ್ ಸ್ಟಾರ್ಟ್ ಮಾಡ್ತೀವಿ. ಮಾತಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಒಳಗ್ ಹೋದ್ಮೇಲೆ ನನ್ನ ಕಣ್ ಮುಂದೆ ಅವನು ಯಾವತ್ತೂ ಯಾರನ್ನು ಹೀಯಾಳಿಸಿ ಮಾತಾಡಿ ನನ್ನ ಕಣ್ ಮುಂದೆ ಆಗಿಲ್ಲ. ಸ್ವಾಮಿ, ಮುಖ ಯಾಕೆ ಈ ತರ ಇದೆ? ಬೆಳಿಗ್ಗೆ ಮೋಷನ್ ಆಗ್ಲಿಲ್ವಾ? ಹಿಂದೆ ಆಗಿದ್ದು ಮಾತಾಡ್ತಿದ್ರ ಆಯ್ತು, ನೀವ್ ಇಲ್ಲಿ ಕಣ್ ಮುಂದೆ ಆಗಿಲ್ಲ. ಒಂದ್ ನಿಮಿಷ, ನೀವ್ ಇಲ್ಲಿ ಕೂತಿರ್ತಿ, ಅವ್ರು ಲಾನ್ ಅಲ್ಲಿ ಇದ್ರು ಅಂತ ಅನ್ಕೊಳ್ಳಿ. ಅಲ್ಲಿ ಮಾತಾಡ್ತಾ ಇರೋದಾರ ಕಿವಿಗ್ ಬಿತ್ತ, ಆಮೇಲೆ ಆಗಿದೆ ಅಂತ ಅವತ್ತು ಬೇರೆ ದಿನ ಇಲ್ಲ ಆಗಿಲ್ಲ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು ಸರ್? ಮಂಜುಗೆ ಇದು ಮಾಡಿದ್ರು, ಅವ್ ಮಾಡ್ದ, ಅವೆಲ್ಲ ಮಾತಾಡಿದೀವಿ ಅದ್ರ ಬಗ್ಗೆ. ಮಂಜು ಬಗ್ಗೆ ಮಾತಾಡ್ದ, ನನ್ನ ಬಗ್ಗೆ ಮಾತಾಡ್ದ. ಅದನ್ನ ಯಾಕೆ ಅಷ್ಟು ಈಸಿಯಾಗಿ ತಗೊಳ್ತೀರಾ? ಯಾರು ನಾವ್ ದೊಡ್ಡ ಜಗಳ ಮಾಡಿದ್ವಲ್ಲ, ನಾನ್ ದೊಡ್ಡ ಜಗಳ ಮಾಡಿದೆ, ಮಂಜು ಜಗಳ ಮಾಡಿದ. ಬಿಡ್ಕೊಡ್ತಾ ಇಲ್ವಲ್ಲ, ಉಳ್ತಾ ಇದೀನಿ. ನಾನು ಹೇಳೋದ್ ಹೋಗ ಬೇಕು ನನ್ ಮನೆ. ಇನ್ನು ನೀನು ಅಯೋಗ್ಯ ಅನ್ನು ನಾನು ಒಪ್ಕೊಂತೀನಿ. ಚಂದ್ರಪ್ರಭಾ ಅವರು ಅಟ್ಯಾಚ್ಮೆಂಟ್ ಇದ್ರು ಅಂತ ಅವ್ರ ಫ್ರೆಂಡ್ಶಿಪ್ ಬೆಳೆಸಕ್ಕೋಸ್ಕರ ಎಷ್ಟು ಇಷ್ಟಪಟ್ಟು ನೀವಿಬ್ರು ಇಷ್ಟ ಅಂತ ಹೇಳಿದಿನ ಇಲ್ವಾ? ಬಂದ್ಮೇಲೆ ನೀವು ಇಂಟರ್ವ್ಯೂ ಕೇಳಿ, ಸರಿ ಆಯ್ತಾ? ಒಂದೊಂದಕ್ಕೂ ಇವ್ರಿಬ್ರು ಮಾತಾಡ್ಕೊಂಡು ಅವನ್ನ ತುಳಿಬೇಕು ಕಟ್ ಆಗ್ತಿದಂಗೆ ಇಬ್ರು ಒಂದಾಗ್ಬಿಟ್ರು. ಅವತ್ತಿಂದ ಒಂಥರ ಡಮ್ಮಿ ಮಾಡೋದು, ಇದು ಮಾಡೋದು. ಯಾರ ಜೊತೆ ವೈಬ್ ಆಗುತ್ತೋ ಅವ್ರ ಜೊತೆ ಇರಕ್ಕಾಗುತ್ತೆ. ಇವಾಗ ನಿಮ್ಗೆ ಗಿಲ್ಲಿ ಹತ್ರ ವೈಬ್ ಆಗಿಲ್ಲ, ಅವ್ರ ಜೊತೆ ಇರಕ್ಕಾಗುತ್ತಾ? ನನ್ಗೆ ವೈಬ್ ಮಾಡ್ಕೊಳಕ್ ಹೋದ್ರು ಮಾಡ್ಲಿಲ್ವಲ್ಲ ಅವನು. ಸರ್ ಇವಾಗ ಅಕಸ್ಮಾತ್ ಅವ್ರೇನೋ ಹಂಗ್ ಬೈದ ಅಂತ ನೀವು ಹೇಳ್ತೀರಾ. ಹೌದು, ನೀವ್ ಎದುರಿಸಬಹುದಾಗಿತ್ತಲ್ಲ, ನೀವು ಮಾತಾಡೋದಿದ್ದೀನಲ್ಲ, ಒಡೆಯಕ್ ಹೋಗಿದ್ದೀನಲ್ಲ, ಎಲ್ಲ ಮಾಡಿದೀನಲ್ಲ. ಇವಾಗ ಬ್ಯಾಟ್ರಿ ಇದೆ, ಬ್ಯಾಟ್ರಿ ಇಲ್ಲ. ಒಬ್ರನ್ನ ನೋವ್ಸೋದು, ಅವ್ರ ಬಗ್ಗೆ ಹೀಳಾಗಿ ಮಾತಾಡೋದು, ಕೇವಲವಾಗಿ ಮಾತಾಡೋದು, ಆಡ್ಕೊಳ್ಳೋದು, ನಿನ್ಸೋದು, ದುರಾಂಕಾರವಾಗಿ ಬಿಹೇವ್ ಮಾಡಿ ಅವ್ರನ್ನ ಮೂಡ್ ಆಫ್ ಮಾಡೋದು, ಅಳ್ಸೋದು, ಅದೆಲ್ಲ ಕೆಟ್ಟ ಬುದ್ಧಿನ ಒಳ್ಳೆ ಗುಣನ. ಅದು ಸ್ಟ್ರಾಟಜಿನೇ ಅಂತ ಹೇಳ್ಬೋದಲ್ಲ. ಬಿಗ್ ಬಾಸ್ ಮನೆ ನೀವು ಏನು ಮಾಡಕ್ಕಾಗಲ್ಲ, ಅದು ಹುಟ್ಟು ಗುಣ ಸರ್, ಸ್ಟ್ರಾಟಜಿ ಅಲ್ಲ ಅದು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳಿ. ಹುಟ್ಟು ಗುಣ ಸರ್, ಸ್ಟ್ರಾಟಜಿ ಅಲ್ಲ ಅದು. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಇರ್ಬೋದೇನೋ, ನಾನು ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ಅವ್ನ ಜೊತೆ ಬೆಳೆದಿಲ್ಲ, ಅವ್ರ ಸ್ಟ್ರಾಟಜಿನೂ ಇರ್ಬೋದು. ಹುಟ್ಟುಗುಣ ಸರ್. ಒಂದೊಂದು ಸೀಸನ್ ಒಬ್ಬೊಬ್ರು ಲವ್ ಮಾಡ್ತೀನಿ ಮದುವೆ ಆಯ್ತೀನಿ ಅಂತಾನೆ ಯಾರು ಮುಗಿಸ್ತಾ ಇಲ್ಲ ಸರ್. ಒಂದಿನ ರಕ್ಷಿತಾ ಕೇಳಿದ್ರು ಥೂ ಅಂದ್ಬಿಟ್ಲು ಸರ್. ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಆಚೆ ಬಂದ್ಮೇಲೆ ಒಂದ್ ಫಂಕ್ಷನ್ಗೆ ಒಂದ್ ನಿಮಿಷ ಕೇಳಿ, 25,000ದಿಂದ 30,000 ರೂಪಾಯಿನೇ ಅವನು, ನಾನು 2.5 ಲಕ್ಷದಿಂದ 10 ಲಕ್ಷನೇ ನಾನು. ನೀನೇನ ಟೈಟಾನಿಕ್ ಹೀರೋ ಅನ್ಕೊಂಡ್ಬಿಟ್ಟಿದ್ಯಾ? ದುಡ್ಡು ಡೇ 1 ಇಂದ ಪೇಮೆಂಟ್. ನಾನು ಇವತ್ತವರೆಗೂ ಬಿಗ್ ಬಾಸ್ ಕಾಸು ಕೇಳಿಲ್ಲ ಸರ್. ಒಂದ್ ಕಾಲ್ ಮಾಡಿ ಯಾಕೆ ಬಂದಿಲ್ಲ ಕೊಟ್ಟಿಲ್ಲ ಏನೂ ಕೇಳಿಲ್ಲ ಸರ್. ಅವರು ಬಂದಾಗಿಂದನೂ ಕಾಸು ಒಳಗಡೆಯಿಂದ ಕಾಸು ಬಂದಿರೋದೇ ಪೇಮೆಂಟ್ ಅಂತಾನೆ ಮಾತಾಡಿರೋದು. ಆಚೆ ಬಂದ್ಮೇಲೆ ಹೆವಿ ಫಂಕ್ಷನ್ ಕರೀತಾರೆ ಅಂದ್ಬಿಟ್ಟು ಚಂದ್ರಪ್ರಭಾ ಇವರು, ನಾನೇ ಲೈವ್ ನನ್ನ ಮಗನ ಮೇಲೆ ಆಣೆ, ನನ್ನ ಮಗನಿಗಿಂತ ಯಾರನ್ನೂ ನಂಬಲ್ಲ, ನಾನು ಅಷ್ಟು ಇಷ್ಟಪಡೋದು ನಮ್ಮ ಅಪ್ಪ ಅಮ್ಮನೂ ಹಚ್ಕೊಂಡಿಲ್ಲ, ನನ್ನ ಮಗನ ಮೇಲೆ ಆಣೆ 30,000 ರೂಪಾಯಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಚಂದ್ರಪ್ರಭಾ ಗಿಲ್ಲಿ ಅವರು. ಮೇಷ್ಟ್ರೆ, ನೀವ್ ಹೇಳ್ತಾ ಇರೋದು ನಿಜನಾ? ನನ್ ಮಗು ಸಾಯ್ತಾ ಇದೆ, ಸಾಯೋ ಮಗು ಮೇಲೆ ಯಾರಾದ್ರೂ ಆಣೆ ಇಟ್ಟು ಸುಳ್ಳು ಹೇಳ್ತಾರೆ ಪಂಡಿತ್ರೆ. ನನ್ ಮಗು ಮೇಲೆ ಆಣೆ. ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಬಿ ಕೇರ್ಫುಲ್.